ಪರಾತ್ಪರನು, ಸರ್ವಶಕ್ತನು, ಉನ್ನತೋನ್ನತನು ಆಗಿರುವಂತ ನಮ್ಮ ರಕ್ಷಕನಾದಂತ ಯೇಸು ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಾಯಂಕಾಲ ವಾಕ್ಯದಲ್ಲಿ ಭಾಗವಹಿಸಲು ಕೂಡಿ ಬಂದಿರುವಂತಹ ದೇವರ ಮಂದಕ್ಕೆ ಹೃತ್ಪೂರ್ವಕವಾದಂತ ಈ ಸಮಯದಲ್ಲಿ ನಮ್ಮ ಪಾಠವನ್ನ ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಸಹೋದರ ರವಿ ಬಳ್ಳಾರಿ ಅವರು ಪ್ರಾರ್ಥನೆ ಮಾಡ್ತೀರಾ? ಸ್ವಲ್ಪ ಆಚೆ ಇದ್ದೀನಿ. ಓಕೆ, ಸಹೋದರ ಜಾನ್ ಡೇವಿಡ್ ಅವರು ಪ್ರಾರ್ಥನೆ ಮಾಡ್ಬೇಕಿತ್ತು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯೇ, ಯೇಸುವಿನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ. ಈ ಒಳ್ಳೆ ದಿವಸನ ಕೊಟ್ಟು ಬೆಳಗಿಂದ ಈವರೆಗೆ ನಮ್ಮನ್ನು ಈ ಸಾಯಂಕಾಲ ವೇಳೆಯನ್ನಪ್ಪ ತಂದೆ ನಾವು ನಿಮ್ಮ ಕರಗಳಿಗೆ ಸಮರ್ಪಿಸ್ತೇವೆ. ಸಾಯಂಕಾಲ ವೇಳೆಯಲ್ಲಿ ಒಂದೇ ಮನಸ್ಸುಳ್ಳವರಾಗಿ ಅಪ್ಪ ತಂದೆ ನಾವು ಸಬ್ಬಶಾಲೆಯ ಪಾಠವನ್ನು, ದೇವರ ವಾಕ್ಯವನ್ನು ಕಲಿಯಲು, ಆ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಲು ಅಪ್ಪ ತಂದೆ ನಾವು ಒಟ್ಟಾಗಿ ಬಂದು ಸೇರಿದಂತಹ ಸಮಯದಲ್ಲಿ ಅಪ್ಪ ತಂದೆ ನಾನು ಬೇಡವನಾಗಿದ್ದೇನಪ್ಪ, ನಿನ್ನ ವಾಕ್ಯ ಹೇಳುತ್ತದೆ, ಇಲ್ಲಿ 2-3 ನಿನ್ನ ನಾಮದಲ್ಲಿ ಒಂದು ಸೇರುವಾಗ ಅವರ ಮಧ್ಯೆ ನಾನು ಇದ್ದೇನೆ ಎಂದು ವಾಗ್ದಾನ ಮಾಡಿದ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ, ಮಹಿಮೆಯನ್ನು ಸಲ್ಲಿಸ್ತೇನೆ. ನಮ್ಮ ದೇವರು ನೀನು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರೇ, ನಿನಗೆ ಸ್ತೋತ್ರ. ಯುಗದ ಸಮಾಪ್ತಿಯವರೆಲ್ಲ ದಿವಸಗಳಲ್ಲಿಯೂ ನಿನ್ನ ಸಂಗಡ ಇದ್ದೇನೆ ಎಂದು ವಾಗ್ದಾನ ಮಾಡಿದ ದೇವರೇ, ಜಗತ್ತುತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ತಂದೆ ನಿನ್ನ ಪ್ರೀತಿಯ ಪತ್ರವನ್ನಾಗಿ ಅಲ್ಲಿ ನೀನು ಇಟ್ಟಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನಿನ್ನ ಪ್ರೀತಿಗಾಗಿ, ನಿನ್ನ ಕರುಣೆ ಈ ಸಾಯಂಕಾಲದ ವೇಳೆಯಲ್ಲಿ ಯಾವುದಪ್ಪ ನಾವು ಬಂದು ಸೇರಿದಂತಹ ಎಲ್ಲರನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಹಾಗೆ ಅಪ್ಪ ತಂದೆ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು, ಪರಿಶುದ್ಧಾತ್ಮನಿಂದ ತುಂಬಿಸು, ಪಾಠವನ್ನು ಹೇಳಿಕೊಡುವಂತ ಸೇವಕರನ್ನು ಆಶೀರ್ವದಿಸು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ರಾಜ. ಅಪ್ಪ ತಂದೆ ನಿನಗೆ ಸ್ತೋತ್ರವಾಗಲಿ. ನಿಮ್ಮ ವಾಕ್ಯ ಹೇಳುತ್ತದಪ್ಪ, ನೀವು ನನ್ನ ಏನು ಬೇಕಾದ್ರೆ ಬೇಡಿಕೊಳ್ಳಿರಿ ಎಂದು ನಾವು ಬೇಡುವವರಾಗಿದ್ದೇವಪ್ಪ ತಂದೆ. ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ ನೀನು ಕೊಡುವ ಮನ್ನವನ್ನು ಅಪ್ಪ ತಂದೆ ನಾವು ಸೇವಿಸಿ ನಿನಗೋಸ್ಕರ ನಾವು ಜೀವಿಸುವಾಗೆ ನೀನು ಹೇಳಿದಿ, ನೀವು ಈ ಲೋಕದವರಲ್ಲ ಅಂತ ಪರಲೋಕ ಸಂಸ್ಥಾನದವರಂತ ನಮ್ಮನ್ನು ಕರೆದಿದೆಯೋ, ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ನಾವು ಒಂದಾಗಿ ಸೇರಿದ್ದೇವೆ, ನಮ್ಮ ಜೀವಿತದಲ್ಲಿ ನೀನು ಕಾರ್ಯ ಮಾಡು, ನಮ್ಮ ಜೀವಿತದಲ್ಲಿ ನಿನ್ನ ಮಹಿಮೆ ಒಂದು ಅವಕಾಶಗಳನ್ನು ನಮಗೆ ಒದಗಿಸಿ ಕೊಡುವಂತೆ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಹೌದಪ್ಪ, ಎಲ್ಲ ಈ ಇವತ್ತಿನ ದಿವಸದಲ್ಲಿ ನಮ್ಮ ಪ್ರಯಾಣದಲ್ಲಿ ಆಗು ಹೋಗುಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ಅಪ್ಪ ತಂದೆ ನೀನು ಇದ್ದು ಸುರಕ್ಷಿತವಾಗಿ ನಮ್ಮನ್ನ ಮನೆಗೆ ಕರೆದುಕೊಂಡು ಬಂದದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ ತಂದೆ. ಎಲ್ಲರನ್ನು ಆಶೀರ್ವದಿಸು. ಹೌದಪ್ಪ, ಸೇವಕರನ್ನು ಆಶೀರ್ವದಿಸಿ ಬಲಪಡಿಸು. ಇನ್ನು ಮುಂದೆ ಅಪ್ಪ ಹೆಚ್ಚಾಗಿ ನಿನ್ನ ವಾಕ್ಯಗಳನ್ನು ಹೇಳಿಕೊಡುವಂತ ಸಂದರ್ಭದಲ್ಲಿ ಅಪ್ಪ ತಂದೆ ವಾಕ್ಯಗಳ ಗೂಢಾರ್ಥನ ಅವರನ್ನು ತಿಳಿಸಿ ಆ ವಾಕ್ಯಗಳು ನಮಗೆ ಸಾರುವಂತ ಸಮಯದಲ್ಲಿ ಹೌದಪ್ಪ ನಮ್ಮ ಜೀವಿತದಲ್ಲಿ ಆ ವಾಕ್ಯಗಳು ಕಾರ್ಯ ಮಾಡಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಇವತ್ತಿನ ದಿವಸದಲ್ಲಿ ಅಪ್ಪ ತಂದೆ ತಪ್ಪಿ ಹೋದಂತಹ ಎಲ್ಲಾ ವಿಷಯಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಅಪ್ಪ ತಂದೆ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬೇಡಿಕೊಳ್ಳುವವರಾಗಿದ್ದೇವಪ್ಪ ತಂದೆ. ನಮ್ಮನ್ನು ಕ್ಷಮಿಸು, ಪರಿಶುದ್ಧಗೊಳಿಸು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನೆಲ್ಲವನ್ನು ನಿನಗೆ ಒಬ್ಬನಿಗೆ ಸಲ್ಲಿಸ್ತೇನೆ, ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಆಮೆನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಿ. ಹಿರಿಯರಾದಂತಹ ಲೋಕೇಶ್ ಅವರು ಹಾಡು ಕೇಳ್ಕೊಳ್ತೇವೆ. ಫಸ್ಟ್ ತೆಲುಗು ಹಾಡಾಡ್ಬೋದಲ್ಲ? ತೆಲುಗು ಹಾಡು ಪರವಾಗಿಲ್ಲ, ಹಾಡಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾಣಮಾ ನಾ ಪ್ರಾಣ
నా ప్రాణమా నేనంటే నీకెందుకు ఈ ప్రేమ నన్ను మరచిపోవెందుకు నేనంటే నీకెందుకు ఈ ప్రేమ నన్ను మరచిపోవెందుకు నా ఊసే నీకెందుకు ఓ యేసయ్యా నన్ను విడిచిపోవెందుకు నా ఊసే నీకెందుకు ఓ యేసయ్యా నన్ను విడిచిపోవెందుకు కష్టాలలో నష్టాలలో వ్యాధులలో బాధులలో కన్నీళ్లలో కడగళ్లలో వేదనలో శోధనలో నా ప్రాణమైనావు నీవు ప్రాణమా నా ప్రాణమా ప్రాణమా నా ప్రాణమా నేనంటే నీకెందుకు ఈ ప్రేమ నన్ను మర్చిపోవెందుకు నేనంటే నీకెందుకు ఈ ప్రేమ నన్ను మరచిపోవెందుకు నిన్ను మరచిపోయినా నన్ను మరచిపోలేవు నిన్ను విడిచి వెళ్ళినా నన్ను వీడిపోలేవు నన్ను మరచిపోయినా నన్ను మరచిపోలేవు నన్ను విడిచి వెళ్ళినా నన్ను వీడిపోలేవు ఎందుకింత ప్రేమ నా యేసయ్యా ఎందుకింత ప్రేమ నాపై యేసయ్యా ఏ రుణమో ఈ బంధము నా ప్రేమమూర్తి తాళలేను నీ ప్రేమను ఏ రుణమో ఈ బంధము నా ప్రేమమూర్తి తాళలేను నీ ప్రేమను నేనంటే నీకెందుకు ఈ ప్రేమ నన్ను మరచిపోవెందుకు నేనంటే నీకెందుకు ఈ ప్రేమ నన్ను మరచిపోవెందుకు నా ఊసే నీకెందుకు ఓ యేసయ్యా నన్ను విడిచిపోవెందుకు ಆಮೆನ್ ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಹಿರಿಯರಾದಂತಹ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ. ಈ ಸಾಯಂಕಾಲ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವಂತ ದೇವರ ಮಂದೆಗೆ, ದೇವರ ಸಭೆಗೆ, ಬೋಧಕರುಗಳಿಗೆ, ಹಿರಿಯರಿಗೆ ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನು ಕೋರ್ತೇನೆ. ನಮ್ಮ ಮಧ್ಯದಲ್ಲಿ ನಮ್ಮ ಸಹೋದರಿ ಹಿರಿಯರಾದಂತ ಮ್ಯಾಲಿನಿ ವೆಸ್ಲಿಯಮ್ಮ ಅವರು ಇರ್ತಕ್ಕಂಥ ಬಹಳ ಸಂತೋಷ. ದೇವರ ಆತ್ಮನ ಮುಖಾಂತರವಾಗಿ ಸಭೆಯಲ್ಲಿ ಅವರು ಅತ್ಯಧಿಕವಾಗಿ ದೇವರ ಸೇವೆಯಲ್ಲಿ ನಿರತರಾಗಿದ್ದು ತಮ್ಮ ಹೆಚ್ಚಿನ ಕಾಲಗಳನ್ನ ದೇವರ ವಾಕ್ಯದಲ್ಲಿ ದಾನ ಮಾಡುತ್ತಾ ಸತ್ಯವನ್ನ ತಿಳಿಯುವುದು ಮಾತ್ರವಲ್ಲದೆ ಇತರರಿಗೆ ತಿಳಿಸುವಂತ ಸೇವಾ ಕಾರ್ಯದಲ್ಲಿ ಅವರು ತೊಡಗಿಸಿಕೊಂಡಿರುವುದರಿಂದ ಕರ್ತನು ಅವರನ್ನ ದಿನನಿತ್ಯವೂ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ತಿದ್ದಾರೆ. ದೇವರ ಸ್ತೋತ್ರ. ಈ ಸಮಯದಲ್ಲಿ ಅವರು ನಮ್ಮ ಬಹಳ ಸಂತೋಷ. ಈ ಸಮಯದಲ್ಲಿ ಹೃದಯದ ಸ್ವಾಗತವನ್ನ ಅವರಿಗೆ ಕೋರುವಂತನಾಗಿದ್ದೇನೆ. ವಂದನೆಗಳು ಬೋಧಕರೇ. ದೇವರ ನಾಮ ಸ್ತೋತ್ರವಾಗ್ಲಿ. ಮಾತನಾಡವತ್ತೆ ಕೂಡಿ ಬಂದಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಆಧಾರದ ಆತ್ಮೀಯ ಸ್ವಾಗತದ ಹೇಳ್ತಾ ನಿಮ್ಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೀನಿ. ಮತ್ತೆ ಮಾರ್ಕನ ಒಂದು ಸುವಾರ್ತೆ ಪಾಠಕ್ಕೆ ಬಂದ್ಬಿಡೋಣ. ಮಾರ್ಕನ ಬರೆದ ಒಂದೊಂದು ಸುವಾರ್ತೆಯಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಹಲವಾರು ಕಥೆಗಳಿದೆ, ಅದ್ಭುತಗಳಿದೆ,
ಆತನು ಮಾಡಿರ್ತಕ್ಕಂಥ ಒಂದು ಪವಾಡಗಳು, ಇವೆಲ್ಲವನ್ನ ತಿಳಿಸ್ತಕ್ಕಂಥ ಒಂದು ಉದ್ದೇಶ. ಸ್ವತಃ ಯೇಸುವೆ ದೇವರಾಗಿದ್ದವನು, ದೇವರಾಗಿದ್ದು ಇವತ್ತು ನಾವು ಯಾರಿಗೋಸ್ಕರ ಕಾಯ್ತಾ ಇದ್ವೋ ಅದೇ ಮೆಸ್ಸಿಯನು ಅಂತಕ್ಕಂಥ ವಿಚಾರವನ್ನ ತಿಳಿಸ್ಲಿಕ್ಕೆ ಈ ಎಲ್ಲಾ ಒಂದು ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ. ಸರಿ, ನಿನ್ನೆ ದಿನ ಕೂಡ ಇವತ್ತು ನಾವು ಈ ಸತ್ಯವನ್ನ ಆ ಒಂದು ಹೃದಯ ಶುದ್ಧ ಅಂತ ಹೇಳುವಾಗ ನೆನ್ನೆ ಕ್ರಿಸ್ಟೋಫರ್ ಸರ್ ಹೇಳಿದ್ರು, ಕರೆಕ್ಟ್. ನಮ್ಮ ಹೃದಯದಲ್ಲಿ ಹುಟ್ಟತಕ್ಕಂಥ ಒಂದು ಭಾವನೆಗಳು, ಭಾವೋದ್ವೇಗಗಳು ಇದು ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಆಗಿ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಶುದ್ಧ ಹೃದಯ ಬೇಕು ಅಂತ ಹೇಳುವಾಗ ಅದು ಪರಿಸ್ಥಿತಿ ಯಾವುದೇ ಇರ್ಲಿ, ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಭಾವನೆಗಳು ಬದಲಾಗಿ ನಾವು ಅದನ್ನ ಸ್ವೀಕರಿಸೋದು, ತಿರಸ್ಕರಿಸೋದು ಮಾಡ್ತಕ್ಕಂಥದ್ದು ಖಂಡಿತ ಅಲ್ಲ. ಶುದ್ಧ ಹೃದಯ ಅಂತ ಹೇಳುವಾಗ ಪರಿಸ್ಥಿತಿ ಏನೇ ಬಂದ್ರೂ ಕೂಡ ಸಂಪೂರ್ಣವಾದ ಒಂದು ಭರವಸೆಯಿಂದ ದೇವರನ್ನ ಅರಿತು ನಾವು ಆತನು ಹೇಳಿದಂತೆ ನಡೀತಕ್ಕಂಥದ್ದೇನೆ ಶುದ್ಧ ಹೃದಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ದಿನ ಮತ್ತೊಂದು ಘಟನೆ ಇದೆ. ಆ ಘಟನೆಯಲ್ಲಿ ಹೆಡ್ಡಿಂಗು ಬಂದು ನಾಯಿಗಳು ತಿನ್ನುವ ರೊಟ್ಟಿ ಚೂರುಗಳು. ಮತ್ತೊಂದು ಒಂದು ಕತೆ ಅಥವಾ ಒಂದು ಘಟನೆ ಅಂತ ಹೇಳ್ಬೋದು. ಈ ಒಂದು ವಿಚಾರವನ್ನ, ನಾಯಿಗಳು ತಿನ್ನುವ ರೊಟ್ಟಿ ಚೂರುಗಳು ಅನ್ನೋ ಒಂದು ಶೀರ್ಷಿಕೆಯ ಒಂದು ಅಡಿಯಲ್ಲಿ ಯೇಸು ಕ್ರಿಸ್ತನು ಒಬ್ಬ ಹೆಣ್ಣು ಮಗಳನ್ನು ಅದರ ಒಂದು ಹಿನ್ನೆಲೆಯನ್ನು ನೋಡುವಾಗ, ಯೇಸು ಕ್ರಿಸ್ತನು ತೂರ್ ಪಟ್ಟಣದ ಪ್ರಾಂತಗಳಿಗೆ ಹೋಗಿ ಅಲ್ಲಿ ಒಂದು ಮನೆಯ ಒಳಗಡೆ ಇದ್ದುಕೊಂಡು ವಿಶ್ರಾಂತಿಯನ್ನು ಪಡಿತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಆತ ಇರುವುದನ್ನ ಗಮನಿಸಿ ಆತನ ಬಳಿಗೆ ಬಂದು ಆತನ ಪಾದಗಳಿಗೆ ಬಿದ್ಲು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇಲ್ಲಿ ಯಾಕೆ ಆತನ ಪಾದಗಳಿಗೆ ಬಿದ್ಲು ಅಂತ ನೋಡುವಾಗ, ಆಕೆಯ ಮಗಳಿಗೆ ದೆವ್ವ ಹಿಡಿದಿತ್ತು, ಅದನ್ನ ಬಿಡಿಸ್ಬೇಕು, ಆ ದೆವ್ವದಿಂದ ನನ್ನ ಮಗಳಿಗೆ ಬಿಡುಗಡೆ ಸಿಗ್ಲಿ ಅಂತ ಹೇಳಿ ಯೇಸು ಕ್ರಿಸ್ತನನ್ನ ಆಕೆ ಬೇಡ್ಕೊಂಡಾಗ ಇಲ್ಲಿ ಕ್ರಿಸ್ತನು ಹೇಳಿದಂತ ಒಂದು ಮಾತು, ಅದು ಏನಂತ ಕ್ರಿಸ್ತನು ಹೇಳಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. ಇಲ್ಲಿ ಯೇಸು ಕ್ರಿಸ್ತನ ಒಂದು ಮಾತನ್ನ ನಾನು ಪದೇ ಪದೇ ನಾನು ಇದನ್ನ ಧ್ಯಾನ ಮಾಡುವಾಗ್ಲೇ ನನ್ಗೆ ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಬರ್ಲಿಕ್ಕೆ ಸಾಧ್ಯ ಆಯ್ತು. ಮಕ್ಕಳಿಗೆ ಮೊದಲು ತೃಪ್ತಿ ಯೇಸು ಕ್ರಿಸ್ತನು ಸಿದ್ಧವಾಗಿದ್ದಾನೆ, ನಂತರ ನಾಯಿ ಮರಿಗಳಿಗೆ ಅನ್ನೋ ಒಂದು ಮಾತನ್ನ ಇಲ್ಲಿ ಹೇಳೋದನ್ನ ನೋಡ್ತೀವಿ. ಇದನ್ನ ಯಾಕೆ ಆಕೆಯನ್ನ ನಾಯಿ ಅಂತ ಹೇಳಿದ್ಲು, ನಾಯಿಯ ಮರಿಗಳಿಗೆ ಯಾಕೆ ಹೋಲಿಕೆಯನ್ನ ಮಾಡಿದ್ನು ದೇವರು ಯೇಸು ಕ್ರಿಸ್ತನು ಅಂತ ಹೇಳುವಾಗ, ಯಾಕೆ ಅಂತಂದ್ರೆ ಆಕೆ ಅನ್ಯ ಮತದವಳಾಗಿದ್ಲು. ಆಕೆಯನ್ನ ನಾವು ಇಲ್ಲಿ ಬೈಬಲ್ ಅಲ್ಲಿ ಸುರೋಪುಯಿನಿಕ್ಯರವಳು ಅಂದ್ರೆ ಅದು ಈಗಿನ ಒಂದು ಲೆಬನನ್ ದೇಶದವಳು ಆಗಿದ್ಲು, ಯಹೂದಳು ಆಗಿರ್ಲಿಲ್ಲ. ನಂತರ ಅವಳಿಗೆ ಬಹುಶಃ ಬೇಜಾರಾಗಿತ್ತೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ಜಾಸ್ತಿ ಆ ಕಡೆ ಗಮನ ಕೊಡೋದೇನ್ ಬೇಡ. ಆದ್ರೆ ಆ ನಾಯಿಗೆ ಹೋಲಿಸಿದಾಗ್ಲೂ ಕೂಡ ಆಕೆಗೆ ಕೋಪ ಬರೋದ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಭರವಸೆ ಆಕೆ ಹೃದಯದಲ್ಲಿ ಮೂಡ್ತು. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾಯಿ ಅಂತ ಹೇಳುವಾಗ ಎರಡು ರೀತಿಯ ನಾಯಿಗಳನ್ನ ನಾವು ನೋಡ್ಬೋದು, ಸಾಕು ನಾಯಿ ಮತ್ತೆ ಬೀದಿ ನಾಯಿ. ಬೀದಿ ನಾಯಿಗಳನ್ನ ಯಾರು ಕೂಡ ಮನೆಯಲ್ಲಿ ಇಟ್ಕೊಂಡು ಸಾಕೋದಿಲ್ಲ. ಆ ನಾಯಿಗಳು ಮನೆಯ ಒಳಗಡೆ ಇರ್ಲಿಕ್ಕೆ ಒಂದು ಅವಕಾಶ ಅದಕ್ಕಿರುತ್ತೆ. ಹಾಗಾಗಿ ಯಾವಾಗ ಮೊದಲು ನಾಯಿ ಮರಿಗಳಿಗಲ್ಲಮ್ಮ ಮಕ್ಕಳಿಗೆ ಅಂತ ಹೇಳಿದ ತಕ್ಷಣ ಅವಳಿಗೆ ಅಂದ್ರೆ ನಾನು ಕೂಡ ಕ್ರಿಸ್ತನಿಂದ ಆಶೀರ್ವಾದವನ್ನ ಪಡ್ಕೊಳ್ಬಹುದು, ಯಾಕೆಂದ್ರೆ ಅದೊಂದು ಸಾಕಾಯ್ತು ಅವಳಿಗೆ. ಈ ಸಾಕಾಗಿರೋದ್ರಿಂದ ನನಗೆ ಇದೊಂದು ಭರವಸೆ ಸಾಕು ಅಂತ ಹೇಳ್ಬಿಟ್ಟು ಆಕೆ ಹೇಳ್ತಾ ಇದ್ದಾಳೆ 28ನೇ ವಚನದಲ್ಲಿ, 7ನೇ ಅಧ್ಯಾಯ 28ನೇ ವಚನದಲ್ಲಿ, ಸ್ವಾಮಿ ಆ ಮಾತು ನಿಜವೇ, ಬೀಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದನು. ಸರಿ, ಆಕೆಯನ್ನ ನಾಯಿ ಅಂತ ಹೇಳಿದ್ರು ಕೂಡ ಅವಳು ಬೇಸರಿಕೆ ಆಗ್ಲಿ ಕೋಪ ಆಗ್ಲಿ, ನನ್ಗೆ ಇಷ್ಟು ಇನ್ಸಲ್ಟ್ ಮಾಡ್ತಾ ಇದಾರಲ್ಲ ಅಂತಕ್ಕಂಥ ವಿಚಾರಕ್ಕಿಂತನೂ ಹೆಚ್ಚಾಗಿ ಆಕೆ ಕ್ರಿಸ್ತನ ಮೇಲೆ ಭರವಸೆ ಯಾಕೆ ಬಂತು ಅಂತ ಹೇಳಿದ್ರೆ, ಆಕೆಯ ಮಗಳು ಆತನಿಂದ ಗುಣ ಹೊಂದಬೇಕಿತ್ತು. ಆತನಲ್ಲದೆ ಬೇರೆ ಯಾರಿಂದಲೂ ಕೂಡ ಗುಣ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಈತನಿಗೆ ಅದನ್ನ ವಾಸಿ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ ಅಂತಕ್ಕಂಥ ಒಂದು ನಂಬಿಕೆ ಆಕೆಗೆ ಬಂದು ಅದನ್ನ ಆ ಉತ್ತರವನ್ನ ಕೊಟ್ಲು ಅನ್ನೋದನ್ನ ನಾವು ನೋಡ್ತೀವಿ. ಕೊನೆಗೆ ಆ ನಂಬಿಕೆ ಏನಾಯ್ತು, ಕೇಳಿದಾಗ ಈಗ ನಿನ್ ಮನೆಗೆ ಹೋಗಿ ನೋಡು, ನಿನ್ ಮಗಳನ್ನ ದೆವ್ವ ಬಿಟ್ಟು ಹೋಗಿದೆ ಅಂತ ಯೇಸು ಕ್ರಿಸ್ತನು ಕಳಿಸ್ತಾನೆ. ಅದನ್ನ ಹೋಗಿ ನೋಡಿದಾಗ ದೆವ್ವ ಬಿಟ್ಟು ಹೋಗಿತ್ತು, ಹಾಸಿಗೆ ಮೇಲೆ ಮಗಳಿದ್ಲು. ಇದು ಈ ಒಂದು ಘಟನೆ. ಈಗ ನಾವು ಸ್ವಲ್ಪ ಇದರ ಒಂದು ಕಡೆ ನಾವು ಅರ್ಥ ಮಾಡ್ಕೊಂಡ, ಇಲ್ಲಿ ನಮ್ಗಿರ್ತಕ್ಕಂಥ ಒಂದು ಪಾಠ ಏನು, ಯಾಕೆ ಅಂತಕ್ಕಂಥದ್ದನ್ನ ಹೇಳ್ಬೇಕಾದ್ರೆ, ಇವತ್ತು ಯೇಸು ಸ್ವಾಮಿಯು
ಯೇಸು ಸ್ವಾಮಿಯ ಪ್ರಶ್ನೆಗೆ ಆ ಸ್ತ್ರೀ ಕೊಟ್ಟ ಉತ್ತರ ಅವಳ ನಂಬಿಕೆಯನ್ನು ತೋರಿಸುತ್ತದೆ. ಮನೆಯಲ್ಲಿರುವ ತನ್ನ ಮಗಳನ್ನು ಆತನು ವಾಸಿ ಮಾಡಬೇಕೆಂದು ಅವಳ ಬಯಕೆ ಆಗಿತ್ತು. ಈ ಅದ್ಭುತವು ಸ್ವಾಮಿಗೆ ಸಾಧ್ಯವೆಂದು ಆಕೆಗೆ ತಿಳಿದಿತ್ತು. ಇಲ್ಲಿ ಯಾರು ಏನೇ ಹೇಳ್ಕೊಳ್ಳಿ, ನನ್ನ ಮಗಳು ಗುಣ ಆಗ್ಬೇಕು, ಯಾಕೆಂದ್ರೆ ನಾನು ಕೂಡ ಮಕ್ಕಳ ನಂತರ ನನಗೆ ಅದು ಸಿಗ್ತಾ ಇರೋದ್ರಿಂದ ದಯವಿಟ್ಟು ನನ್ಗೆ ಆ ಒಂದು ಆಶೀರ್ವಾದ ಬೇಕು, ನನ್ನ ಮಗಳು ಗುಣ ಹೊಂದಲೇಬೇಕು ಅನ್ನೋ ಒಂದು ಬಲವಾದ ನಂಬಿಕೆ ಆಕೆಗೆ ಇದ್ದೋದ್ರಿಂದ, ಜೊತೆಗೆ ಅವಳಿಗೆ ನಂಬಿಕೆ ಹೇಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಸಮಸ್ಯೆ ಈ ಒಂದು ಸರ್ವಶಕ್ತನ ಮುಂದೆ ಬಹಳ ಅಲ್ಪವಾದದ್ದು, ಒಂದು ಸಣ್ಣದಾದಂತ ಒಂದು ಸಮಸ್ಯೆ. ಈ ಯೇಸು ಕ್ರಿಸ್ತನ ಒಂದು ಸಾಮರ್ಥ್ಯದ ಮುಂದೆ ನನ್ನ ಸಮಸ್ಯೆ ಈ ಒಂದು ಸಣ್ಣ ರೊಟ್ಟಿಯ ತುಂಡಿಗಿಂತಲೂ ಕೂಡ ಚಿಕ್ಕದು ಅನ್ನೋ ಒಂದು ಭಾವನೆಯಿಂದ ಆತನನ್ನ ನಂಬಿದ್ಲು. ಸರಿ, ಇವಾಗ ಇಲ್ಲಿ ನಾವು ಸ್ವಲ್ಪ ಹೊತ್ತು ನಾವು ಇದನ್ನ ನೋಡ್ಲಿಕ್ಕೆ ಹೋಗೋಣ. ಇಲ್ಲಿ ಯಾರನ್ನ ಇಲ್ಲಿ ಕ್ರಿಸ್ತನು ಮಕ್ಕಳನ್ನ ಅಂತ ಕರೆದ್ನು? ಮಕ್ಕಳಿಗೆ ಮೊದಲು ತೃಪ್ತಿ ಆಗ್ಲಿ, ಆ ನಂತರ ಮಕ್ಕಳು ತಿಂದು ಉಳಿದೋದನ್ನ ಬೇಕಾದ್ರೆ ನಾಯಿ ಮರಿಗಳಿಗೆ ಕೊಡ್ಬೋದು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಯಾರಿಗೆ ಹೇಳಿದ್ನು ಅಂತ ಹೇಳುವಾಗ, ಈ ಒಂದು ತಾನು ಆರಿಸ್ಕೊಂಡಂತ ಜನಾಂಗವಾಗಿರ್ತಕ್ಕಂಥ ಯಹೂದ್ಯರಿಗೆ ತನ್ನನ್ನ ತಾನು ಮಕ್ಕಳು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಹೇಳಿದನ್ನ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಮಕ್ಕಳು ಮೊದಲು ಮಕ್ಕಳಿಗೆ ತೃಪ್ತಿಯಾಗಲಿ ಅನ್ನೋ ಯಾವ ವಿಚಾರದಲ್ಲಿ ಇದನ್ನ ಹೇಳಿದ್ರು ಯೇಸು ಕ್ರಿಸ್ತನು ಅಂತ ಹೇಳುವಾಗ, ಯೇಸು ಕ್ರಿಸ್ತನನ್ನ ನಂಬದೇ ಇರ್ತಕ್ಕಂಥ ಯಹೂದ್ಯ ಜನಾಂಗ, ಇಲ್ಲಿ ಯೇಸು ಕ್ರಿಸ್ತನನ್ನ ತಿಳಿಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಅವಕಾಶಗಳನ್ನ, ಎಲ್ಲಾ ರೀತಿಯ ತಿಳುವಳಿಕೆಯನ್ನ ಈಗಾಗ್ಲೇ ದೇವರು ಕೊಟ್ಬಿಟ್ಟಿದ್ನು. ಅವರು ಅದರ ಪ್ರಕಾರವೇ ನಡ್ಕೊಂಡು ಬರ್ತಾ ಇದ್ರು. ಅವ್ರಿಗೆ ಯಾಕೆಂತಂದ್ರೆ ಆ ಥೋರಾ ಗ್ರಂಥದ ಮೂಲಕ ಅವ್ರಿಗೆ ಸಾಕಷ್ಟು ವಿಚಾರಗಳು ಬರ್ತಕ್ಕಂಥ ಕ್ರಿಸ್ತನ ಬಗ್ಗೆ ಎಲ್ಲವೂ ಕೂಡ ಗೊತ್ತಿತ್ತು. ತಿಳಿಸಲ್ಪಟ್ಟಿದ್ರು ಕೂಡ ಅವರು ಆತನನ್ನ ನಂಬಲಿಕ್ಕೆ ಸಿದ್ಧ ಇರಲಿಲ್ಲ. ಹಾಗಾಗಿ ಮೊದಲು ಮಕ್ಕಳಿಗೆ ತೃಪ್ತಿ ಆಗಲಿ. ಇವತ್ತು ನನ್ನ ಮಕ್ಕಳು ಮೊದಲು ನಾನು ಯಾರು ಅಂತಕ್ಕಂಥ ಒಂದು ಸತ್ಯವನ್ನ ನಾನು ತಿಳಿಸ್ಬೇಕು. ತಿಳಿಸಿದ ನಂತರ ಆ ನಂತರ ಇದನ್ನ ಉಳಿದದನ್ನ ನೋಡ್ಬೋದು ಅಂತಕ್ಕಂಥ ಒಂದು ಉದ್ದೇಶ ಕ್ರಿಸ್ತನದಾಗಿತ್ತು. ಇದು ಯಾಕೆ ಈ ರೀತಿ ಹೇಳಿದ್ದು? ಆಕೆ ಬಹಳವಾಗಿ ನಂಬಿಕೆಯನ್ನ ಇಟ್ಟು ಬಂದಿದ್ರು ಕೂಡ ಆ ನಂಬಿರ್ತಕ್ಕಂಥ ಅನ್ಯ ಮತಗಳನ್ನ ಬಿಟ್ಟು ನಂಬದೇ ಇರ್ತಕ್ಕಂಥ ಯಹೂದ್ಯ ಜನಾಂಗಕ್ಕೋಸ್ಕರ ಮೊದಲು ಅವರು ನನ್ನನ್ನ ತಿಳ್ಕೊಳ್ಳಿ, ಅವರು ತೃಪ್ತಿ ಪಡ್ಕೊಳ್ಳಿ ಅಂತ ಹೇಳಿದ ಉದ್ದೇಶ ಏನು ಅಂತ ಹೇಳುವಾಗ, ಇದು ಒಂದು ದೇವರ ಒಂದು ಚಿತ್ತ ಆಗಿತ್ತು. ಇವತ್ತು ದೇವರ ಚಿತ್ತ ಲೋಕಕ್ಕೆ ಬರೋದಾಗಿತ್ತು. ಈ ಭೂಲೋಕಕ್ಕೆ ಬಂದ ನಂತರ ಆತನು ಇಸ್ರಾಯೇಲರನ್ನ ಬಲಗೊಳಿಸ್ಬೇಕಾಗಿತ್ತು, ಯಹೂದ್ಯ ಜನಾಂಗವನ್ನ ಬಲಗೊಳಿಸ್ಬೇಕಾಗಿತ್ತು. ಕೇವಲ ಇಸ್ರಾಯೇಲರು ಬಲಗೊಳ್ಳುವುದು ಕ್ರಿಸ್ತನಿಂದ ಮಾತ್ರವೇ ಹೊರತು ಅನ್ಯ ಜನರು ಅಲ್ಲ ಅಂತಕ್ಕಂಥ ಒಂದು ದೇವರ ಒಂದು ಯೋಜನೆ ಅಥವಾ ದೇವರ ಒಂದು ಮಕ್ಕಳಿಗೆ ನಂತರ ಅನ್ಯ ಜನರಿಗೆ ಹೇಗೆ ಅಂತ ಹೇಳುವಾಗ, ಈ ಅನ್ಯ ಜನರಿಗೆ ದೇವರು ಆರಿಸಿಕೊಂಡಂತಹ ಶಿಷ್ಯರುಗಳ ಮೂಲಕ ಈ ಒಂದು ಸುವಾರ್ತೆಯ ಸತ್ಯ ಅನ್ಯ ಜನರಿಗೆ ಸಾರಲ್ಪಡ್ಬೇಕಾಗಿತ್ತು. ಇದು ಕೂಡ ದೇವರ ಒಂದು ಚಿತ್ತವೇ ಆಗಿತ್ತು. ಹಾಗಾಗಿ ನಾವು ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ, ಈ ಇವತ್ತು ಚೆದುರಿ ಹೋಗಿರ್ತಕ್ಕಂಥ ಈ ಒಂದು ಶಿಷ್ಯರ ಒಂದು ಗುಂಪು ನಾನಾ ಸ್ಥಳಗಳಿಗೆ ಹೋಗಿ ಸಾಕ್ಷಿಗಳಾಗಿ ನಿಂತು ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಸಾರಿದ್ದು. ಸುವಾರ್ತೆಯನ್ನ ಸಾರುವಾಗ್ಲೂ ಕೂಡ ಅವರು ಯಾವ ರೀತಿಯಲ್ಲಿ ಪವಿತ್ರಾತ್ಮನ ಬಲವನ್ನ ಹೊಂದಿದ್ರು. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಕೂಡ ನಮ್ಗೆ ಇದು ಹೇಗೆ ಪವಿತ್ರಾತ್ಮನ ಅವರ ಮೇಲೆ ಬಂತು, ಪವಿತ್ರಾತ್ಮನ ಮೂಲಕ ಅವರು ಬಲವನ್ನ ಹೊಂದಿ ಹೇಗೆ ಇಡೀ ಪ್ರಪಂಚಕ್ಕೆ ಅವರು ಸಾಕ್ಷಿಗಳಾಗಿ ನಿಂತರು ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಮುಖ್ಯವಾಗಿ ದೇವರ ಚಿತ್ತ ಏನು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ದೆ ಹೋದ್ರೆ ನಾವು ಯಾವುದೇ ಒಂದು ಮಾಡ್ತಕ್ಕಂಥ ಒಂದು ಸೇವೆ ವ್ಯರ್ಥ ಅಂತಾನೆ ಹೇಳ್ಬೇಕು. ಯಾಕೆಂತಂದ್ರೆ ಇವತ್ತು ಯೇಸು ಕ್ರಿಸ್ತನಿಗೆ ಎಲ್ಲ ಗೊತ್ತಿತ್ತು. ಒಂದ್ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡ್ಬೇಕಾದ್ರೆ ಕ್ರಿಸ್ತನಿಗೆ ಎಲ್ಲ ಬಲ ಇತ್ತು, ಎಲ್ಲ ಶಕ್ತಿ ಇತ್ತು. ಯೇಸು ಕ್ರಿಸ್ತನು ಹೇಗೆ ಅನ್ನೋದನ್ನ ಶಿಷ್ಯರಿಗಿಂತ ಮುಂಚಿತವಾಗಿನೇ ಆ ಅನ್ಯ ಮತಸ್ಥಳಾಗಿರ್ತಕ್ಕಂಥ ನಂಬಿಕೆಯಿಂದ ಕೂಡಿರ್ತಕ್ಕಂಥ ಹೆಣ್ಣು ಮಗಳ ಮೂಲಕ ಈ ಒಂದು ಸರ್ವಲೋಕಕ್ಕೆ ಸುವಾರ್ತೆಯನ್ನ ಸಾರ್ಲಿಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಇಲ್ಲಿ ಕ್ರಿಸ್ತನಿಗೆ ಇತ್ತು. ಆಗಿದ್ರೂ ಕೂಡ ಇಲ್ಲಿ ಸಾರ್ಬೇಕಾಗಿರೋರು, ಅನ್ಯ ಜನರಿಗೆ ಸಾರ್ಬೇಕಾಗಿರೋರು ಶಿಷ್ಯರೇ ಆಗ್ಬೇಕಿತ್ತು ಅಂತಕ್ಕಂಥ ದೇವರ ಚಿತ್ತ ಈತನಿಗೆ ಗೊತ್ತಾಗಿತ್ತು. ಅದಕ್ಕೋಸ್ಕರನೇ ಮೊದಲು ನನ್ನ ಮಕ್ಕಳಿಗೆ ತೃಪ್ತಿ ಆಗ್ಲಿ, ನಾನು ಯಾರಿಗೋಸ್ಕರ ಇವತ್ತು ಯೇಸು ಕ್ರಿಸ್ತನ ಸುವಾರ್ತೆಯನ್ನ ನೋಡಿದಾಗ್ಲೂ ಕೂಡ ನಮಗೆ ಗೊತ್ತಾಗ್ತಾ ಇದೆ, ಈ ಒಂದು ಯಹೂದ್ಯ ಜನಾಂಗದ ಗುಂಪಿನಲ್ಲೇ ಆತ ಸಾರಿ ಆ ಒಂದು
ತಾನು ಯಾರು ಅಂತಕ್ಕಂಥ ನಾನೇ ದೇವರು, ದೇವಕುಮಾರನು, ನೀವು ಕಾಯ್ತಾ ಇರ್ತಕ್ಕಂಥ ಮೆಸ್ಸಿಯನು ಅಂತಕ್ಕಂಥದ್ದನ್ನ ಅರ್ಥಪಡಿಸ್ಲಿಕ್ಕೆ ಸಾಕಷ್ಟು ಕಾರ್ಯಗಳನ್ನ ಜನಗಳ ಮುಂದೆ ಇಲ್ಲಿ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನನ್ನ ನಂಬದೇ ಇರ್ತಕ್ಕಂಥವ್ರು ಬೇಡ, ನಿಮ್ಮನ್ನ ಬಿಟ್ಟು ನಾನು ಬೇರೆ ಯಾರ ಹತ್ರ ಆದ್ರೂ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ಬೋದಿತ್ತು. ಆದ್ರೆ ಅದನ್ನ ಹೇಳೋ ಒಂದು ಅಧಿಕಾರವನ್ನ ದೇವರು ತನ್ನ ಒಬ್ಬನೇ ಮಗನಾಗಿರ್ತಕ್ಕಂಥ ಕ್ರಿಸ್ತನಿಗೆ ಕೊಟ್ಟಿರ್ಲಿಲ್ಲ. ನಾವು ಇದನ್ನ ಎಷ್ಟು ಬೈಬಲ್ ಇತರ ವಾಕ್ಯಗಳ ಮೂಲಕ ನಾವು ನೋಡ್ಕೊಳ್ಬಹುದು. ಇವತ್ತು ಮೋಶೆಯನ್ನ ಕರೆದಾಗ್ಲೂ ಕೂಡ, ಸ್ವಾಮಿ ನನ್ ಕೈಲಿ ಆಗಲ್ಲ, ನನ್ ತೊದಲು ನುಡಿಯೋನು, ಅಲ್ಲಿ ಹೋಗಿ ನಾನು ಹೇಗೆ ಬಿಡಿಸ್ಲಿ ಅಂತ ಹೇಳುವಾಗ, ಸರಿ ಹೋಗು ನೀನ್ ಬೇಡ, ನಾನು ಬೇರೆಯವ್ರ ಹತ್ರ ಮಾಡಿಸಿ ಅಂತ ಮಾಡಿಸ್ಬೋದಿತ್ತು. ಆದ್ರೆ ದೇವರ ಚಿತ್ತ ಅಲ್ಲಿದ್ದದ್ದು ಏನು ಅಂತ ಹೇಳಿದ್ರೆ, ಮೋಶೆಯನ್ನೇ ಹೋಗಿ ಆ ಒಂದು ಫರೋಹನ ರಾಜ್ಯದಲ್ಲಿ ಆ ಇಸ್ರಾಯೇಲರನ್ನ ಬಿಡುಗಡೆ ಮಾಡ್ಲಿಕ್ಕೆ ಆರಿಸ್ಕೊಂಡಂತದ್ದು ಈ ಮೋಶೆನೇ ಆಗಿರೋದನ್ನ ಮೋಶೆಯ ಮೂಲಕವೇ ಆ ಕಾರ್ಯವನ್ನ ಮಾಡಿದ್ನು. ಯೋನನನ್ನ ತಗೊಳ್ಳುವಾಗ ಯೋನನ ಮೂಲಕವೇ ಅವತ್ತು ಆ ಒಂದು ನಿನೆವೆ ಪಟ್ಟಣದ ಜನರು ಇಲ್ಲಿ ರಕ್ಷಣೆಯನ್ನ ಹೊಂದ್ಕೊಳ್ಳಿಕ್ಕೆ ಕಾರಣ ಆತನೇ ಅದಕ್ಕೆ ಮಾಡ್ಬೇಕಾಗಿತ್ತು. ಹಾಗಾಗಿ ಇವತ್ತು ನಮ್ಮ ವಿಚಾರದಲ್ಲಿ, ನಮ್ಮ ಈ ಸಭೆಯ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಚಿತ್ತ ಅಲ್ಲ, ದೇವರ ಚಿತ್ತ ಏನಿದೆ. ಅವ್ರು ಯಾರೋ ಮಾಡ್ತಾರೆ, ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದು ಈ ಒಂದು ಸೇವಾ ಕಾರ್ಯ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಸಭೆಯಲ್ಲಿ ನನ್ನ ಪಾತ್ರ ಏನು, ನನ್ನ ಸೇವೆ ಏನು, ದೇವರು ನನ್ನನ್ನ ಯಾವುದಕ್ಕಾಗಿ ಆರಿಸ್ಕೊಂಡಿದ್ದಾನೆ ಅಂತಕ್ಕಂಥ ಒಂದು ಜ್ಞಾನವನ್ನ ಇವತ್ತು ನಾವು ಪಡ್ಕೊಳ್ಬೇಕು. ಅದನ್ನ ಗುರುತಿಸುವಂತಹ ಒಂದು ಶಕ್ತಿ ಸಭೆಯ ಒಂದು ಪಾಲಕರಿಗೆ ಇರಬೇಕು. ಆವಾಗ ತಾನೇ ಸಭೆಯಾಗಿ ನಾವು ಬಲವನ್ನ ಹೊಂದಲಿಕ್ಕೆ ಸಾಧ್ಯ. ಸಭೆಯಾಗಿ ಬಲವನ್ನ ಹೊಂದಿದ ನಂತರ ನಾವು ನಮ್ಮ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ, ನಾನು ಪ್ರಪಂಚಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಮೊದಲು ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗ್ತಾ ಇದ್ರೆ ಏನಾಗುತ್ತೆ, ಈ ಒಂದು ವಿಚಾರಗಳು ಈ ಸರ್ವಲೋಕಕ್ಕೂ ಕೂಡ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನೇ ಯೇಸು ಕ್ರಿಸ್ತನು ಮಾಡುದು. ಯೇಸು ಕ್ರಿಸ್ತನು ತಾನು ಬಂದಂತ ಒಂದು ಉದ್ದೇಶ, ಈ ಯಹೂದ್ಯ ಜನಾಂಗವನ್ನ, ತಾನು ಆರಿಸ್ಕೊಂಡಂತ ಜನಾಂಗವನ್ನ ಬಲಪಡಿಸಿ, ಆತನು ಬಲಪಡಿಸಿದ ನಂತರ ಅವರು ಇಡೀ ಜಗತ್ತಿಗೆ ಅವರು ಸುವಾರ್ತೆಯನ್ನ ಸಾರಬೇಕಾಗಿತ್ತು. ಇದು ಶಿಲುಬೆಯ ತನಕ, ಯೇಸು ಕ್ರಿಸ್ತನ ಒಂದು ಮರಣದ ತನಕ ಇಲ್ಲಿ ಯಾರು ಕೂಡ, ಯೇಸು ಕ್ರಿಸ್ತನೇ ಸ್ವತಃ ಶಿಷ್ಯರನ್ನ ಆರಿಸ್ಕೊಂಡು ಇಬ್ಬಿಬ್ಬರಾಗಿ ಈ ಒಂದು ಸುವಾರ್ತೆಗೆ ಸೇರುವಾಗ, ನೀವು ಅನ್ಯ ಜನಗಳ ಅನ್ಯ ಮತಸ್ಥರ ಮನೆಗಳಿಗೆ ನೀವು ಹೋಗ್ಬೇಡಿ, ತಪ್ಪಿಸಿಕೊಂಡಂತಿರುವ ಇಸ್ರಾಯೇಲರ ಮನೆತನದೊಳಗೆ ಹೋಗಿ ನೀವು ಈ ಸುವಾರ್ತೆಯನ್ನ ಸಾರಿರಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟೆ, ಶಿಷ್ಯರನ್ನ ಕೂಡ ಕಳಿಸಿದ್ದು. ನಂತರ ಶಿಲುಬೆಯ ನಂತರ, ಆತನ ಒಂದು ಮರಣದ ನಂತರ ಆತನ ಪುನರುತ್ಥಾನಗೊಂಡು ಸುಮಾರು 40 ದಿನಗಳ ಕಾಲ ಶಿಷ್ಯರಿಗೆ ಕಾಣಿಸ್ಕೊಂಡ ನಂತರ ಅವರನ್ನ ಬಲಪಡಿಸಿದ್ನು. ತಾನು ಹೇಳಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನು, ಈಗ ನೀವು ಹೋಗಿ ಅನ್ಯ ಜನರಿಗೆ ಸುವಾರ್ತೆಯನ್ನ ಸಾರಿ ಅಂತ ಹೇಳಿ, ಅದು ಕೂಡ ಒಂದು ಪವಿತ್ರಾತ್ಮನ ಸುರಿಸುವಿಕೆಯ ನಂತರ ಈ ಕಾರ್ಯ ನಡೀಲಿಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ, ಇವತ್ತು ಸ್ವಾಮಿ ನನ್ನನ್ನ ಕರೆದಿದ್ದಾನೆ, ಯಾವ ಉದ್ದೇಶದಿಂದ ಕರೆದಿದ್ದಾನೆ, ಇವತ್ತು ನಾನು ಮಾಡ್ಬೇಕಾಗಿರ್ತಕ್ಕಂಥ ಕಾರ್ಯ ಯಾವುದು, ಕರ್ತವ್ಯ ಯಾವುದು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ಸುವಾರ್ತೆಯು ಇತರರಿಗೆ ಮುಟ್ಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಇಲ್ಲಿ ಯಾರೋ ಒಬ್ರು ಮಾಡಿದ್ರು ಅಂತ ಹೇಳಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಆ ಕಾರ್ಯದಲ್ಲಿ ನಾವು ಯಶಸ್ಸನ್ನ ಕಳಿಸೋದ್ರಲ್ಲಿ ತುಂಬಾ ಸೋಲ್ತಾ ಇದ್ದೀವಿ. ಇನ್ನೊಬ್ಬರು ಮಾಡುವ ಆ ಕಾರ್ಯವನ್ನ ನಾವು ಅದಕ್ಕೆ ಒಂದು ಸಪೋರ್ಟ್ ಮಾಡ್ತಾ, ಆ ಕಾರ್ಯಕ್ಕೆ ನಾವು ಕೈ ಜೋಡಿಸ್ತಾ, ಇವತ್ತು ನನ್ನ ಕರ್ತವ್ಯ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಬರುವಾಗ ಈ ಒಂದು ಸುವಾರ್ತೆ ಕಾರ್ಯವನ್ನ ಸೇರಿಸಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತಾ ಇದೆ. ಆದ್ರೆ ನಮ್ಮಲ್ಲಿ ಕೂಡ ಹಲವಾರು ಒಂದು ಸಣ್ಣತನದ ಒಂದು ಭಾವನೆಗಳು ಇಲ್ಲಿ ಉಳ್ಕೊಳ್ತಾ ಇದೆ. ಬೇರೆ ಯಾರಾದ್ರೂ ಸಭೆಗೆ ಬಂದಂತ ಒಂದು ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಬೆರೆಯೋದು, ಅವ್ರನ್ನ ಮಾತಾಡ್ತಕ್ಕಂಥದ್ದು, ಅವರ ವಿಚಾರ ಏನು ಅಂತ ಅದನ್ನ ಅರ್ಥ ಮಾಡಿಕೊಂಡು ಸುವಾರ್ತೆಯನ್ನ ಅವ್ರಿಗೆ ತಿಳಿಸೋದ್ರಲ್ಲಿ ತುಂಬಾ ಸಂದರ್ಭದಲ್ಲಿ ನಾವು ಸೋಲ್ತಾ ಇದ್ದೀವಿ. ಅಂತಹ ಒಂದು ಕಾರ್ಯವನ್ನ ನಾವು ಇವತ್ತು ಬಿಡ್ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ದೇವರು ಈ ಒಂದು ಯೇಸು ಕ್ರಿಸ್ತನು ತನ್ನ ಮಗನನ್ನ ಕಳಿಸಿಕೊಟ್ಟಂತದ್ದು, ಆತನು ಶಿಲುಬೆಗೆ ಹೋಗ್ತಕ್ಕಂಥ ಒಂದು ವಿಚಾರ, ಇಡೀ ಜನಾಂಗ ರಕ್ಷಣೆಯನ್ನ ಹೊಂದ್ಬೇಕಾಗಿತ್ತು. ಆ ರಕ್ಷಣೆಯನ್ನ ಹೊಂದ್ಲಿಕ್ಕೆ ಯಾವ ಕಾರ್ಯಕ್ಕೆ ಯಾವ ಸಮಯದಲ್ಲಿ ಯಾರನ್ನ ಆರಿಸ್ಕೊಂಡಿದಾರೋ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದರಲ್ಲಿ ಮುಂದೆ ಹೋಗ್ದಾಗ ಮಾತ್ರ ದೇವರು ಮಾಡಿದಂತ ಆ ಒಂದು ಯೋಜನೆಯನ್ನ, ದೇವರ ಚಿತ್ತ ಏನು ಅನ್ನೋದನ್ನ ಅರ್ಥ ಮಾಡಿದೆ. ಬೇರೆ ಕುಲ, ಬೇರೆ ಭಾಷೆ, ಕುಲ, ಬಣ್ಣ ಹಾಗೂ ಜನಾಂಗಕ್ಕೆ ಸೇರಿದವರನ್ನು ನಾವು ದ್ವೇಷಿಸುವುದು ಯಾಕೆ ತಪ್ಪಾಗಿದೆ. ಇಲ್ಲಿ ಇವತ್ತು ಯೇಸು ಕ್ರಿಸ್ತನು ಬಲಪಡಿಸ್ಲಿಕ್ಕೆ,
ಈ ಪ್ರಪಂಚಕ್ಕೆ, ಇಡೀ ಮಾನವ ಕುಲ ರಕ್ಷಣೆ ಹೊಂದಲಿಕ್ಕೆ ಆತ ಶಿಲುಬೆಯ ಮೇಲೆ ತನ್ನ ರಕ್ತವನ್ನ ಸುರಿಸ್ಬೇಕಾಯ್ತು. ಹಾಗಾಗಿ ನಾವು ಭಾಷೆ, ಬಣ್ಣ ಅಂತ ಹೇಳಿ ನಾವು ಯಾವಾಗ ಇದ್ರ ಕಡೆ ಗಮನವನ್ನ ಕೊಟ್ಟಿವೋ, ಇದು ನನ್ನ ಭಾಷೆಯವರು, ಇದು ನನ್ನ ಕಡೆಯವರು, ಅವ್ರು ಯಾರೋ ಬೇರೆಯವರು ಅಂತ ಹೇಳಿ ನಾವು ಯಾವಾಗ ಈ ಒಂದು ತಾರತಮ್ಯವನ್ನ ನಾವು ಮಾಡ್ಲಿಕ್ಕೆ ಹೋಗ್ತೀವೋ, ಅವಾಗ ಖಂಡಿತವಾಗ್ಲೂ ಅದು ಏಳಿಗೆಯನ್ನ ಹೊಂದ್ಲಿಕ್ಕಾಗಲ್ಲ, ಅಭಿವೃದ್ಧಿಯನ್ನ ಹೊಂದ್ಲಿಕ್ಕಾಗಲ್ಲ. ದೇವರ ಒಂದು ಸೇವೆ ಸಂಪೂರ್ಣವಾದ ಮಟ್ಟದಲ್ಲಿ ಇಲ್ಲಿ ಸಾರಲ್ಪಡಕ್ಕೆ ಬಹಳ ಕಷ್ಟ ಪಡ್ಬೇಕಾಗುತ್ತೆ. ಹಾಗಾಗಿ ಇವತ್ತು ನಮ್ಮ ಸಭೆಗೆ ಕ್ರಿಸ್ತನ ಮೂಲಕ ಅಂಗೀಕರಿಸಿಕೊಂಡು ಬಂದಂತ ಪ್ರತಿಯೊಬ್ಬರನ್ನ ಕೂಡ ನಾವು ಪ್ರೀತಿಸ್ಬೇಕಾಗಿದೆ. ಅವರವರಿಗೆ ಕೊಟ್ಟಂತ ಆ ಒಂದು ತಲಾಂತು, ಅವರವರಿಗೆ ಕೊಟ್ಟಂತ ಆ ಒಂದು ತಿಳುವಳಿಕೆ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಆಯಾಯ ಸೇವೆಗಳಿಗೆ ನಾವು ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ಬೇಕಾಗಿದೆ. ಜೊತೆಗೆ ಈ ದ್ವೇಷವು ಹೇಗೆ ಯೇಸುವಿನ ಬೋಧನೆಗಳಿಗೆ ವಿರುದ್ಧವಾಗಿವೆ, ಇಂತಹ ಕೆಟ್ಟ ಭಾವನೆಗಳಿಂದ ನಮ್ಮ ಹೃದಯಗಳನ್ನು ಶುದ್ಧೀಕರಿಸುವುದು ಹೇಗೆ? ಯೇಸು ಕ್ರಿಸ್ತನ ಮನುಷ್ಯನಾಗಿ ಬಂದಂತ ಸಂದರ್ಭದಲ್ಲಿ ಕೂಡ ದೇವರು ಕೊಟ್ಟಂತ 10 ಆಜ್ಞೆಗಳನ್ನ 2 ಆಜ್ಞೆಗಳಾಗಿ ಬದಲಾವಣೆಯನ್ನ ಮಾಡಿದ್ರು. ಆ 2 ಆಜ್ಞೆಗಳನ್ನ ಬದಲಾವಣೆಯನ್ನ ಮಾಡಿ, ಆಜ್ಞೆಗಳನ್ನ ನಾನು ನಿಮ್ಮ ಹೃದಯದಲ್ಲಿ ನಾನು ಇಟ್ಟಿದ್ದೀನಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಆ ಆಜ್ಞೆಗಳು, ಮೊದಲಿನ ಒಂದು 4 ಆಜ್ಞೆಗಳು ದೇವರ ಒಂದು ಆರಾಧನೆಗೆ ಸಂಬಂಧಪಟ್ಟದಾದ್ರೆ, ಉಳಿದ ಆಜ್ಞೆಗಳು ಈ ಮನುಷ್ಯರ ಜೊತೆ ನಾವು ಹೇಗಿರ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಕೊಟ್ಟಿದೆ. ಹಾಗಾಗಿ ನಾವು ಈ ಒಂದು ಆಜ್ಞೆಯನ್ನ ಮುರಿದ ರೀತಿಯಲ್ಲಿ ಆಗುತ್ತೆ. ಇವತ್ತು ಆಜ್ಞೆಯನ್ನ ಮುರಿದ್ರೆ ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಇದು ಒಂದು ಪ್ರಿಲಿಮಿನರಿ ಒಂದು ಕಮಾಂಡ್ ಅಂತಾನೆ ಹೇಳ್ಬೋದು. ಇದು ಮೂಲತಃ ನಾವು ಮಾಡ್ಲೇಬೇಕಾಗಿರ್ತಕ್ಕಂಥ ಒಂದು ಆಜ್ಞೆ ಆಗಿರೋದ್ರಿಂದ ಇವತ್ತು ಯಾರೇ ಆಗ್ಲಿ, ಹೇಗೆ ಬರ್ಲಿ, ಇವತ್ತು ಯೇಸು ಕ್ರಿಸ್ತನು ಆ ಒಂದು ಅನ್ಯ ಮತಸ್ಥಳನ್ನ ನಾಯಿ ಅಂತ ಹೇಳ್ಬಿಟ್ರಲ್ಲ, ಆ ರೀತಿ ನಾವು ಏನಾದ್ರು ಮಾಡ್ಬೋದಾ ಅಂತಕ್ಕಂಥ ಒಂದು ಪ್ರೇರಣೆಗೆ, ಅಂತ ಕೆಟ್ಟವಾದ ಒಂದು ಪ್ರೇರಣೆಗೆ ನಾವು ಹೋಗ್ಬಾರ್ದು. ಇವತ್ತು ದೇವರ ಚಿತ್ತ ಅದಾಗಿತ್ತು. ದೇವರ ಚಿತ್ತವನ್ನೇ ಯೇಸು ಕ್ರಿಸ್ತನು ನೆರವೇರಿಸಿದ್ನು. ಅಲ್ಲಲ್ಲಿ ಮಧ್ಯೆ ಆತನು ಸುವಾರ್ತೆಯನ್ನು ಸಾರ್ತಕ್ಕಂಥ ಸಂದರ್ಭದಲ್ಲಿ ಆ ಜನರ ನಂಬಿಕೆಯನ್ನ ನೋಡಿ ತಾನು ಸ್ವಸ್ಥವನ್ನಗೊಳಿಸಿ ತನ್ನ ಶಕ್ತಿ ಏನು ಅಂತಕ್ಕಂಥದ್ದನ್ನ ಅನ್ಯ ಜನರಿಗೆ ತೋರಿಸಿದ್ನು. ಆ ಶಕ್ತಿಯನ್ನ ಮೊದಲು ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ಅರ್ಥ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಆತನು ಒಂದೊಂದು ಕ್ಷಣವನ್ನ ಕೊಡ್ತಾ ಇದ್ದಾನೆ. ಒಂದೊಂದು ಗಳಿಗೆಯಲ್ಲೂ ಕೂಡ ತಾನು ಯಾರು ಅಂತಕ್ಕಂಥ ಸತ್ಯವನ್ನ ನಮ್ಗೆ ಪರಿಚಯ ಮಾಡ್ಕೊಳ್ಳಿಕ್ಕೆ, ನಮ್ಮ ಬದುಕಿನಲ್ಲಿ ಹಲವಾರು ಒಂದು ಕಷ್ಟ ಸಂಕಟಗಳ ಮೂಲಕ ಇವತ್ತು ನಮ್ಮನ್ನ ತನ್ನ ದೇವರ ಅನುಭವ ನಮ್ಗೆ ಆಗ್ಬೇಕು ಅಂತ ಹೇಳಿ ಕೊಡುವ ಸಂದರ್ಭದಲ್ಲಿ ನಾವು ಬಲವನ್ನ ಹೊಂದೋಣ. ಬಲವನ್ನ ಹೊಂದಿದ ನಂತರ ತಾನೇ ಜೀವಿತದಲ್ಲಿ ಬರ್ತಕ್ಕಂಥ ಯಾವುದೇ ಕಷ್ಟ ನಷ್ಟಗಳಿಗೂ ಭಯ ಪಡ್ತಕ್ಕಂಥ ಅಗತ್ಯ ಇಲ್ಲ. ಶಿಷ್ಯರು ಮಾಡಿದ್ದು ಕೂಡ ಇದೇನೆ. ಶಿಷ್ಯರು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಏನೇನೋ ಆಸೆ ಇತ್ತು. ಇವತ್ತು ಈ ರೋಮನ್ನರಿಂದ ನನ್ನನ್ನು ಬಿಡಿಸ್ತಾ ಇದ್ದಾನೆ, ನಂತರ ನಾನು ಏನೇನೋ ಒಂದೊಂದು ನನಗೆ ನಂದೇ ಆದ ಒಂದು ಉದ್ಯೋಗ ಯೇಸು ಕ್ರಿಸ್ತನಿಂದ ಸಿಗುತ್ತೆ ಅಂತಕ್ಕಂಥ ಒಂದು ಆಸೆಯಿಂದ, ಒಂದು ಸ್ವಾರ್ಥದ ಒಂದು ಆಸೆಯಿಂದ ಕ್ರಿಸ್ತನ ಹಿಂಬಾಲಕರಾಗಿ ಹೋದ್ರು. ಅದು ಯೇಸು ಕ್ರಿಸ್ತನ ಮರಣದ ತನಕ ಅವ್ರಿಗೆ ಗೊತ್ತೇ ಆಗ್ಲೇ ಇಲ್ಲ. ಮರಣದ ನಂತರ ಅವರಿಗೆ ಗೊತ್ತಾಯ್ತು. ಅದು 40 ದಿನಗಳ ನಂತರ ಶಿಷ್ಯರನ್ನ ಭೇಟಿ ಮಾಡಿ ಹಿಂದೆ ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನ, ನೀವು ಧರ್ಮಶಾಸ್ತ್ರದಲ್ಲಿ ಓದಿರ್ತಕ್ಕಂಥ ಪ್ರತಿಯೊಂದು ವಿಚಾರವೂ ಕೂಡ ನನ್ನನ್ನೇ ಕುರಿತಾಗಿ ಹೇಳ್ತಕ್ಕಂಥದ್ದು ಅಂತಕ್ಕಂಥ ರೀತಿ ಅವ್ರಿಗೆ ತಿಳಿಸಿ ಆ ಒಂದು ಬಲವನ್ನ ಅವರು ಹೊಂದ್ಕೊಂಡ ನಂತರ ಶಿಷ್ಯರನ್ನ ನೋಡ್ಬೋದು, ಎಲ್ರೂ ಕೂಡ ರಕ್ತ ಸಾಕ್ಷಿಗಳಾಗಿ ಸತ್ತು